ಎಲ್ರಿಗೂ ನಮಸ್ತೆ. ನಾನು ಜಯಶ್ರೀ ತುಮಕೂರಿಂದ. ನಾನಿವತ್ತು ನಮ್ಮ ಮನೆ ಮೇಲೆ ನಾವು ಮನೆಗೆಲ್ಲ ನೀರನ್ನು ಸಪ್ಲೈ ಮಾಡೋದಕ್ಕೋಸ್ಕರ ಒಂದು ವಾಟರ್ ಟ್ಯಾಂಕನ್ನು ನಾವು ಇಟ್ಕೊತೀವಿ. ಅದನ್ನು ಯಾವ ರೀತಿ ಮನೆ ಮೇಲೆ ತೊಗೊಂಡೋಗ್ಬಿಟ್ಟು ಮತ್ತು ನೀರನ್ನು ಹೋಗೋದಕ್ಕೆ ಪೈಪ್ಲೈನ್ ಅದಕ್ಕೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ಕೆಳಗಡೆಯಿಂದ ಒಂದಿಬ್ಬರು ಸಪೋರ್ಟ್ ಮಾಡಿ ಅದನ್ನು ಎತ್ಕೊಟ್ರು. ಮೇಲ್ಗಡೆ ಇರೋರು ಅದನ್ನಕ್ಕೆ ಹಗ್ಗ ಕಟ್ಬಿಟ್ಟು ಎಳ್ಕೊತಾರೆ. ಅದನ್ನು ತುಂಬಾ ಭಾರ ಇರೋದ್ರಿಂದ ಅದನ್ನು ಸ್ವಲ್ಪ ನಿಧಾನವಾಗೇ ನೋಡಿಕೊಂಡು ಎತ್ಕೊಬೇಕಾಗುತ್ತೆ. ಇದಕ್ಕೂ 10 ವರ್ಷ ವಾರಂಟಿ ಇರುತ್ತೆ. ಈಗ ನಾವು ತೊಗೊಂಡಿರೋದು ಆಶೀರ್ವಾದ 1000 ಲೀಟ್ರದ್ದು ಅದು ವಾಟರ್ ಟ್ಯಾಂಕ್. ಅದು 10 ವರ್ಷ ವಾರಂಟಿ, 15 ವರ್ಷ ವಾರಂಟಿ ಈ ಥರ ಎಲ್ಲ ಇರುತ್ತೆ. ಮತ್ತು 3 ಲೇಯರ್ಸು, 4 ಲೇಯರು, 5 ಲೇಯರು, 6 ಲೇಯರು ಈ ಥರ ಲೇಯರ್ಸ್ ವೈಸೂ ಅದು ರೇಟು ಕಾಸ್ಟು ಎಲ್ಲ ಇರುತ್ತೆ. ಈಗ ನಾವು ತಗೊಂಡಿರೋದು 3 ಲೇಯರು. ನಾವು ಸ್ವಲ್ಪ ಜಾಸ್ತಿ ಲೇಯರ್ ಇರೋದೇ ತೊಗೋಬೇಕು ಅಂತ ಇದ್ವಿ. ಯಾಕಂದರೆ ಅದು ಲೇಯರ್ಸ್ ಜಾಸ್ತಿ ಆದಷ್ಟು ಅದು ಟ್ಯಾಂಕ್ ಚೆನ್ನಾಗಿರುತ್ತೆ. ಮತ್ತು ಅದು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಕರಗಿಬಿಟ್ಟು ನೀರೊಳಗಡೆ ಮಿಕ್ಸ್ ಆಗೋದಿಲ್ಲ. ಯಾಕಂದರೆ ಇದು ಯಾವಾಗಲೂ ಬಿಸಿಲಲ್ಲಿ ಮೇಲೇ ಮನೆ ಮೇಲೆ ಇರುತ್ತೆ. ಇದು ಪ್ಲಾಸ್ಟಿಕ್ ಟ್ಯಾಂಕ್ ಆಗಿರೋದ್ರಿಂದ ಅದು ಬಿಸಿಲಿಗೆ ಕಮ್ಮಿ ಲೇಯರ್ಸ್ ಆದರೆ ಏನಾಗುತ್ತೆ, ಅದರಲ್ಲಿರೋ ಅಂಥ ಪ್ಲಾಸ್ಟಿಕ್ ಬಿಸಿಗೆ ಹೀಟಾಗಿ ಅದು ನೀರೊಳಗೂ ಪ್ಲಾಸ್ಟಿಕ್ಕು ಸೇರ್ಕೊಳುತ್ತೆ. ಆ ಥರ ಸೇರ್ಕೊಂಡಿರೋ ಅಂಥ ನೀರನ್ನೇ ನಾವು ಮನೆ ಡೈಲಿ ಪ್ರತಿಯೊಂದು ಕೆಲಸಕ್ಕೆ, ಅಂದರೆ ಸ್ನಾನ ಮಾಡೋಕ್ಕಿರ್ಬೋದು ಅಥವಾ ಪಾತ್ರೆ ತೊಳೆಯೋಕ್ಕಿರ್ಬೋದು ಮತ್ತು ಎಲ್ಲ ಕೆಲಸಗಳನ್ನು ಇದನ್ನು ಉಪಯೋಗಿಸೋದ್ರಿಂದ ಅದು ಮುಂದೆ ಕ್ರಮೇಣ ಅದೇನು ತಕ್ಷಣ ಗೊತ್ತಾಗೋದಿಲ್ಲ. ಆದರೆ ಕ್ರಮೇಣ ನಿಧಾನಕ್ಕೆ ಅದರದ್ದು ಕೆಲವೊಂದು ಎಫೆಕ್ಟ್ಗಳು ಆಗುತ್ತೆ ಅಂತ ಹೇಳ್ತಾರೆ. ನೀರಲ್ಲಿ ಪ್ಲಾಸ್ಟಿಕ್ ಕರಗೋದ್ರಿಂದ ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಯರ್ಸ್ ಜಾಸ್ತಿ ಇರೋವಂತಹ ವಾಟರ್ ಟ್ಯಾಂಕ್ಗಳನ್ನು ಯೂಸ್ ಮಾಡಿದ್ರೆ ಆ ಎಫೆಕ್ಟ್ಗಳೆಲ್ಲ ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ನಾವು ಕೂಡ ಒಂದು 6 ಲೇಯರ್ದು ತೊಗೊಳೋಣ ಅಂತ ಕೇಳಿದ್ವಿ. ಆದರೆ ಶಿರಾದಲ್ಲಿ ಆ ಥರ ವಾಟರ್ ಟ್ಯಾಂಕು ನಾವು ಕೇಳಿದ್ದ ಅಂಗಡೀಲಿ ಇರಲಿಲ್ಲ, ಬರೀ 3 ಲೇಯರ್ದೇ ಇರೋದು ಅಂತ ಅಂದರು. ಇನ್ನು ಆಸ್ಟ್ರಲ್ ವಾಟರ್ ಟ್ಯಾಂಕು ಇರುತ್ತೆ, ಮತ್ತು ಸುಪ್ರೀಮು ಇತ್ತು ಅವ್ರ ಹತ್ರ, ಮತ್ತು ಗಂಗಾ, ಕಾವೇರಿ ಇದೆಲ್ಲ ಲೋಕಲ್ ಬ್ರ್ಯಾಂಡ್, ಅಂದರೆ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಂಥ ಬ್ರ್ಯಾಂಡಿಂದುಗಳು ಕೂಡ ಇದ್ವು. ಗಂಗಾ, ಕಾವೇರಿ ಅದೆಲ್ಲ ರೇಟ್ ಕೂಡ ವೇರಿಯೇಷನ್ ಇರುತ್ತೆ. 7,000, 8,000, 10,000 ಈ ಥರ ಎಲ್ಲ ಒಂದೊಂದು ರೇಟ್ ಹೇಳ್ತಾರೆ. ನಮಗಿದನ್ನು ಅವರು 5,800 ರೂಪಾಯಿಗೆ ಕೊಟ್ಟರು. ನೋಡಿಕೊಂಡು ಒಂದು 2-3 ಅಂಗಡಿನಲ್ಲಿ ವಿಚಾರಿಸ್ಬಿಟ್ಟು ಲೇಯರ್ಸು ಜಾಸ್ತಿ ಇದೆಯಾ, ರೇಟ್ ಎಷ್ಟು ಇದೆ ಅಂತ ನೀವು ವಿಚಾರಿಸೇ ತೊಗೋಬೇಕು. ಕೆಲವರೆಲ್ಲ ಸ್ವಲ್ಪ ಜಾಸ್ತಿನೂ ಹೇಳ್ತಾರೆ. ಅದಕ್ಕೋಸ್ಕರ ನೋಡಿಕೊಂಡು ವಿಚಾರಿಸ್ಕೊಂಡೇ ತೊಗೊಳ್ಳಿ ನೀವು. ನಾವು ಇದು ಆಶೀರ್ವಾದ 1,000 ಲೀಟ್ರದ್ದು 3 ಲೇಯರ್ದು ನಮಗೆ 5,800 ರೂಪಾಯಿ ಕೊಟ್ಟರು. 10 ವರ್ಷ ವಾರಂಟಿ ಕೊಟ್ಟಿದ್ದಾರೆ ಅದಕ್ಕೆ. ಈಗ ನೋಡಿ, ಇವರು ಪೈಪ್ಲೈನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಅಂದರೆ ಫಸ್ಟು ನಾವು ಇದು ವಾಟರ್ ಟ್ಯಾಂಕ್ ಇಡೋದಕ್ಕೋಸ್ಕರ ಕಟ್ಟೆನ ಒಂದು 3 ಅಡಿಗೇನೋ ಕಟ್ಟಿದ್ವಿ. ಆದರೆ ಅವರು ಸೋಲಾರ್ನವ್ರು ಏನು ಹೇಳಿದ್ರು, ಇಲ್ಲ 5 ಅಡಿ ಇರಲೇಬೇಕು, ಯಾಕಂದರೆ ಅದು ಡೌನಿಗೆ ಸೋಲಾರ್ದು ನೀರು ಬರಬೇಕಲ್ವಾ, ನೀರು ಸೋಲಾರ್ಗೆ ಹೋಗ್ಬೇಕು. ಅದಕ್ಕೋಸ್ಕರ ಇದು ವಾಟರ್ ಟ್ಯಾಂಕು ಹೈಟಲ್ಲಿರಬೇಕು ಅಂತೇಳಿ ಮತ್ತೆ ನಾವು ಅದು ಕಟ್ಟೆನ ಮತ್ತೆ 5 ಅಡಿಗೆ ಎತ್ತರ ಮಾಡಿದ್ವಿ. ಎತ್ತರ ಮಾಡಿದ್ಮೇಲೆ ಈಗ ವಾಟರ್ ಟ್ಯಾಂಕ್ ಕೂರಿಸಿ ಇನ್ನೂ ನಾವು ಸೋಲಾರ್ ಫಿಟ್ ಮಾಡಿಸಿಲ್ಲ. ಈಗ ಇದನ್ನು ನೋಡಿ ಅವರು ಎಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ. ಎಕ್ಸ್ಟ್ರಾ ನೀರು ವಾಟ್ರು ತುಂಬಿದ್ರೆ, ಅಂದರೆ ವಾಟರ್ ಟ್ಯಾಂಕು ತುಂಬಿದಾಗ ಅದು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ನೀರನ್ನು ಕೂಡ ಬಿಟ್ಟಿದ್ದೀವಿ. ಅದು ನೀರು ಯಾವಾಗ್ಲೂ ಉತ್ತರಕ್ಕೆ ಅಥವಾ ಪೂರ್ವದ ಕಡೆಗೆ ನೀರು ಹರಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾವು ಈಗ ಉತ್ತರದ ಕಡೆಗೆ ನಾವು ನೀರು ಹೋಗೋ ಥರ ಪೈಪನ್ನು ಕೊಟ್ಟಿದ್ದೀವಿ. ನಾವು ದಕ್ಷಿಣಕ್ಕೆ ಮತ್ತು ಪಶ್ಚಿಮಕ್ಕೆ ನೀರು ಹೋಗೋ ಥರ ಮಾಡಬಾರ್ದು ಅಂತಾರೆ. ಇನ್ನು ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋವನ್ನು ನೋಡಿ. ಥ್ಯಾಂಕ್ ಯು.